ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಈ ಅರವಿಂದ್ ನಗರ PNT ಕ್ವಾರ್ಟರ್ಸ್ ಅಲ್ಲಿ ಇರುವಂಥ ಒಂದು ಪಾಳು ಬಿದ್ದಿರುವಂಥ ಕಟ್ಟಡದಲ್ಲಿ ಒಂದಷ್ಟು ಜನ ಸೇರಿಕೊಂಡು ಡ್ರಗ್ಸ್ ಕನ್ಸಂಪ್ಷನ್ ಮಾಡ್ತಾಯಿದ್ದಾರೆ ಅನ್ನುವಂಥದ್ದು ಮಾಹಿತಿ ಮೇರೆಗೆ ಅಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 1 kg 400 ಗ್ರಾಮಷ್ಟು ಗಾಂಜಾವನ್ನು ಅಲ್ಲಿ ಸೆಲ್ ಮಾಡಿಕೊಂಡು ಕನ್ಸಂಪ್ಷನ್ ಮಾಡ್ತಿರುವಂಥದ್ದು ಕಂಡು ಬಂದಿದೆ. ಸೊ ಒಟ್ಟು 12 ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ. ಅವರೆಲ್ಲ ಈ ಗೋಗಡೆ ಪ್ಲಾಟ್, ಹಳೆ ಹುಬ್ಬಳ್ಳಿ, ಗಣೇಶ್ ಪೇಟೆ, ಈಶ್ವರ್ ನಗರ, ಆನಂದ್ ನಗರ, ಬುಲ್ಡೋಸರ್ ನಗರ, ಅಜ್ಮೀರ್ ನಗರ, ಅಗೇನ್ ಮೆಹಬೂಬ್ ನಗರ, ಆನಂದ್ ನಗರ ಈ ಒಂದು ಏರಿಯಾಗಳಿಗೆ ಮುಖ್ಯವಾಗಿ ಟೌನ್ ಮತ್ತು ಕಸ್ಬಾಪೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಆರೋಪಿಗಳು ಇವರಾಗಿದ್ದಾರೆ. ಸೊ ಇವರೆಲ್ಲ ಮೂಲತಃ ರಾಜಸ್ಥಾನ್ ಮೂಲದವ್ರು ಇವರಿಗೆ ಮಾರ್ತಾಯಿದ್ರು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ಅದು ಎಕ್ಸಾಕ್ಟ್ಲಿ ನಾವು ವೆರಿಫೈ ಮಾಡಬೇಕು, ಯಾಕಂದರೆ ಇನ್ನೂ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಗಾಂಜಾ ರಿಲೇಟೆಡ್ ಬಂದಾಗ ಬೆಂಗಳೂರವ್ರು ಕೊಟ್ಟೋದ್ರು, ರೈಲ್ವೆ ಸ್ಟೇಷನ್ ಕೊಟ್ಟೋದ್ರು, ಈ ಥರ ರ್ಯಾಂಡಮ್ ಆಗಿ ಹೇಳುವಂಥದ್ದು ಸಾಮಾನ್ಯ. ಆದರೆ ನಮ್ಮ ತನಿಖೆಯಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿಂದ ತಂದಿರುವಂಥದ್ದು ಅಂತ ನಾವು ವೆರಿಫೈ ಮಾಡಬೇಕಾಗುತ್ತೆ. ಒಟ್ಟು 12 ಜನ ಆರೋಪಿಗಳ ಕಡೆಯಿಂದ ಅವ್ರಿಗೆ ಸಂಬಂಧಪಟ್ಟ ಮೊಬೈಲ್ಗಳು, ಗಾಡಿಗಳು ಅವನ್ನೆಲ್ಲ ಸೀಸ್ ಮಾಡಿಕೊಂಡು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಈಗ ಅವ್ರ ಮೊಬೈಲ್ಗಳವೆಲ್ಲ ಫರ್ದರ್ ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬರ್ಬೋದು. ಅದೇ ರೀತಿ ನಮ್ಮ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಅದರಲ್ಲಿ 2 ಆರೋಪಿಗಳನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಶರವಣಗಿರಿ ಅಂತ ಒಬ್ಬ ಆರೋಪಿ, ಅದೇ ರೀತಿ ಇನ್ನೊಬ್ಬ ಆರೋಪಿ ಕೂಡ ಅವನ ಸ್ನೇಹಿತನೇ. ಸೊ 2 ಆರೋಪಿಗಳನ್ನ ಅರೆಸ್ಟ್ ಮಾಡ್ಕೊಂಡು ಅದರಲ್ಲಿ ಸುಮಾರು 550 ಗ್ರಾಮ್ ಅಷ್ಟು ಅಪಿಯಂ ಪಾಪಿ ಸ್ಟ್ರಾ ಅಂತ ಬರುತ್ತೆ, ಅದನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ ಒಂದು ರಾಜಸ್ಥಾನ್ ಬೇಸ್ಡ್ ನೆಟ್ವರ್ಕ್ದೇ ಡೀಟೇಲ್ಸ್ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ಹುಬ್ಳಿ ಧಾರವಾಡ ನಗರ ಏನಿದೆ, ಅವಳಿ ನಗರ, ಇದೊಂದು ಶಿಕ್ಷಣ ಕಾಶಿ. ಇದನ್ನು ಮಾದಕ ವಸ್ತುಗಳ ಹಾವಳಿಯಿಂದ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಇದ್ರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಕಳೆದ 10 ದಿನಗಳಿಂದ ಕನ್ಸಂಪ್ಷನ್ ಮಾಡುವಂಥವ್ರು ಏನಿದ್ದಾರೆ ಅವ್ರುಗಳನ್ನ ಮ್ಯಾಪಿಂಗ್ ಮಾಡ್ಕೊಳ್ಳುವಂಥದ್ದು ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. 15 ಪೊಲೀಸ್ ಠಾಣೆಯಲ್ಲಿ ಮತ್ತು ನಮ್ಮ CCB ಸೇರಿದಂತೆ ಎಲ್ಲ ಯಾರು ಕನ್ಸಂಪ್ಷನ್ ಮಾಡ್ತಾರೆ ಅನ್ನುವಂಥದ್ದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಕನ್ಸಂಪ್ಷನ್ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅದನ್ನು ಟೆಸ್ಟಿಂಗ್ ಮಾಡಿಸ್ಬೇಕಾಗುತ್ತೆ. ಅದನ್ನು ಕೂಡ ನಮ್ಮ ಕಿಮ್ಸ್ ವೈದ್ಯಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಫಿಷಿಯೆಂಟ್ ನಂಬರ್ ಆಫ್ ಕಿಟ್ಸ್ ಇದ್ದಾವೆ ಅನ್ನೋಂಥದ್ದನ್ನು ಸರ್ಟೈನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಕಿಟ್ ಬೇಕಾಗುತ್ತೆ ಅದನ್ನು ಕನ್ಸಂಪ್ಷನ್ ಟೆಸ್ಟ್ ಮಾಡಲಿಕ್ಕೆ. ಸೊ ಆದಷ್ಟು ಬೇಗ ಈ ಕನ್ಸಂಪ್ಷನ್ ಮಾಡ್ತಿರೋಂಥವ್ರ ಮೇಲೆ ಕೂಡ 27B NDPS ಆ್ಯಕ್ಟಲ್ಲಿ ಅದು ಅಫೆನ್ಸ್ ಆಗುತ್ತೆ. ಹಾಗಾಗಿ ಅವ್ರುಗಳನ್ನ ಕೂಡ ವ್ಯಾಪಕವಾಗಿ ಒಂದು ಡ್ರೈವ್ ರೀತಿಯಲ್ಲಿ ಅಕ್ರಾಸ್ ದಿ ಸಿಟಿ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಹಾಗಾಗಿ ಪರ್ಫೆಕ್ಟ್ ಇನ್ಫಾರ್ಮೇಷನ್ ತೊಗೊಳೋವಂಥದ್ದು. ಮತ್ತು ಈ ಮಧ್ಯದಲ್ಲಿ ಕೆಲವು ಸ್ಥಳಗಳಲ್ಲಿ ಅದು ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅಥವಾ PGಗಳಿರ್ಬೋದು, ಅಥವಾ ಕೆಲವು ಹೈ ಎಂಡ್ ರೆಸ್ಟೋರೆಂಟ್ಸ್ ಅಥವಾ ಹೋಟೆಲ್ಸ್ ಇರ್ಬೋದು, ಅಂಥ ಕಡೆ ಎಲ್ಲ ಮಾರಾಟ ಮಾಡ್ತಾರೆ ಮತ್ತು ಕನ್ಸಂಪ್ಷನ್ ಮಾಡ್ಕೊಂಡು ಅಲ್ಲಿ ಬರ್ತಾರೆ ಅನ್ನುವಂಥದ್ದು ಮಾಹಿತಿ ನಮಗಿರೋದ್ರ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವು ಮಾಹಿತಿಯನ್ನು ಹೆಚ್ಚುವರಿಯಾಗಿ ಮತ್ತು ಆ್ಯಕ್ಷನಬಲ್ ಇಂಟೆಲಿಜೆನ್ಸ್ ಅಂತ ಏನಂತೀವಿ ಆ ಥರ ಕಲೆ ಹಾಕಲಿಕ್ಕೆ ಹೇಳಿದ್ದೀವಿ. ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಎಸ್ಟಾಬ್ಲಿಷ್ಮೆಂಟ್ಸು ಡ್ರಗ್ ಕನ್ಸಂಪ್ಷನ್ ಅಥವಾ ಡ್ರಗ್ ಪೆಡ್ಲಿಂಗಿಗೆ ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದೆ, ಅಥವಾ ಅಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾ ಇದ್ರೂ ಮೌನವಾಗಿದ್ದಾರೆ ಅಂತಂದರೆ ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ಗಳ ಮೇಲೆ ಕೂಡ ನಾವು ಕ್ರಮ ಜರುಗಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಕಳೆದ 10 ದಿನಗಳಲ್ಲಿ ಒಂದು 4-5 ಕೇಸು ಡ್ರಗ್ ಪೆಡ್ಲಿಂಗ್ದು ಜಾಸ್ತಿ ಮಾಡಿದ್ದಾರೆ. ಯಾರು ಪೆಡ್ಲರ್ಸ್ ಇದ್ದರು, ಸೆಲ್ಲರ್ಸ್ ಇದ್ದರು, ಪ್ರೊಕ್ಯೂರ್ ಮಾಡಿಕೊಂಡು ಸಬ್ಲೇಟಿಂಗ್ ಮಾಡೋವಂಥವ್ರು ಇದ್ದರು, ಅಂಥವ್ರ ಮೇಲೆ ಇಲ್ಲಿವರೆಗೂ ಕಾರ್ಯಾಚರಣೆ ಆಗಿದೆ. ನನಗೆ ಗೊತ್ತಿರೋಂಗೆ ಸುಮಾರು ಒಂದು 45ಕ್ಕೂ ಹೆಚ್ಚು ಆರೋಪಿಗಳನ್ನು ಒಂದು 5-6 ಕೇಸಲ್ಲೇ ಅರೆಸ್ಟ್ ಮಾಡಿದ್ದಾರೆ. ಮುಂದುವರೆದು ಪೆಡ್ಲರ್ಸ್ ಜೊತೆಗೆ ಕನ್ಸಂಪ್ಷನ್ ಮಾಡೋವಂಥವ್ರ ಮೇಲೆ ಕೂಡ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಸರ್, ಇವತ್ತಿನ ಪ್ರಕರಣ ಏನಿದೆ ಅದು 1.5 kg ಗಾಂಜಾ ಇದೆ. ಜನರಲಿ ನಾವು ಮೌಲ್ಯ ಗಾಂಜಾ ಮಾರ್ಕೆಟ್ ವ್ಯಾಲ್ಯೂ ಕೇಸ್ಗಳ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಪ್ರಾಕ್ಸಿಮೇಟ್ಲಿ 1 lakh rupees per kg ಅಂತ ಹಾಕೋತೀವಿ. ಅದು ಆ್ಯಕ್ಚುಲಿ ಪ್ರೊಕ್ಯೂರ್ ಮಾಡ್ಕೊಂಬರೋರಿಗೆ ನಮಗಿರೋ ಮಾಹಿತಿಯಲ್ಲಿ ಮತ್ತು ನಾವು ಹಿಂದಿನ ಪ್ರಕರಣಗಳಲ್ಲಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ 10,000 to 20,000 ರೂಪಾಯಿ ಮೌಲ್ಯದಲ್ಲೂ ಸಿಗುತ್ತೆ. ಆದರೆ ಇಲ್ಲಿ ಅದನ್ನು
50 ಗ್ರಾಮು 100 ಗ್ರಾಮು 20 ಗ್ರಾಮು 30 ಗ್ರಾಮ್ ಈ ಥರ ಮಾರಬೇಕಾದ್ರೆ ಅವರು ಅಪ್ರಾಕ್ಸಿಮೇಟ್ಲಿ 1 kg ಮಾರಾಟ ಮಾಡಿದರೆ ಸರಿಸುಮಾರು 1 ಲಕ್ಷದವರೆಗೂ ಅವರು ಗಳಿಕೆ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿದೆ. ಹಾಗಾಗಿ 1.5 kg ಲೆಕ್ಕಕ್ಕೆ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದ್ರ ಜೊತೆಗೆ ಈ ಥರ ಪ್ರಕರಣಗಳು ಯಾವುದೇ ದಾಖಲಾದಾಗ ಅವರು ಉಪಯೋಗಿಸ್ತಿದ್ದಂಥ ಮೊಬೈಲ್ ಇರ್ಬೋದು, ಅವರು ಉಪಯೋಗಿಸ್ತಿದ್ದಂಥ ವಾಹನ ಇರ್ಬೋದು, ಅದನ್ನೆಲ್ಲ ನಾವು ಸೀಸ್ ಮಾಡ್ಕೊತೀವಿ. ಸೊ ಹಂಗಾಗಿ ಒಟ್ಟಾರೆ ಮೌಲ್ಯ ಈ ಪ್ರಕರಣದ ರೇಡ್ ಕ್ಯುಮ್ಯುಲೇಟಿವ್ ಅಮೌಂಟ್ ಅರೌಂಡ್ ಒಂದು 4.5 lakhs ಆಗುತ್ತೆ. ಬಟ್ ಗಾಂಜಾ ದಾಸ್ತಾನು ಹೇಳೋದು ಸುಮಾರು ಇಷ್ಟೊಂದು ರಾಜಸ್ಥಾನದವರು ಹರಡೋಕ್ಕೂ ಏನು ಕಾರಣ ಸರ್? ಇಲ್ಲಿ ರಾಜಸ್ಥಾನದ್ದು ನಾವು ಅದನ್ನು ಕೂಡ ಸ್ಟಡಿ ಮಾಡಿದ್ದೀವಿ. ರಾಜಸ್ಥಾನಕ್ಕೆ ಇಲ್ಲಿ ಹುಬ್ಳಿ ಭಾಗದಲ್ಲಿ ರಾಜಸ್ಥಾನದ ಜೊತೆ ನೆಟ್ವರ್ಕ್ ಇರೋವಂಥವ್ರು ಜಾಸ್ತಿ ಇದ್ದಾರೆ. ಅಂದರೆ ಗಾಂಜಾ ನೆಟ್ವರ್ಕ್ ಅಂತ ಹೇಳ್ತಾ ಇಲ್ಲ ನಾನು, ಬಿಸ್ನೆಸ್ ನೆಟ್ವರ್ಕ್ ಇರೋವಂಥವ್ರು. ಯಾಕಂದರೆ ಇಲ್ಲಿ ಸಾಮಾನುಗಳಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು, ಅಥವಾ ಬಟ್ಟೆ ಬರೆಗಳಿರ್ಬೋದು, ಗುಜರಾತ್ ಮತ್ತು ರಾಜಸ್ಥಾನ ಕಡೆಯಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡ್ಕೋತಾರೆ. ಆ ಪ್ರೊಕ್ಯೂರ್ಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ ಜನ. ಆ ಹೋಗೋ ಸಂದರ್ಭದಲ್ಲಿ ಒಂದು 2 kg 5 kg 10 kg ಈ ಥರ ಎಲ್ಲ ತೊಗೊಂಬರೋವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ನ್ಯಾಷನಲ್ ಹೈವೇ ಇದೆ, ನಮಗೆ ಗೊತ್ತಿರೋಂಗೆ ಟ್ರೈನ್ ಕನೆಕ್ಟಿವಿಟಿ ಇದೆ. ಹಾಗಾಗಿ ಕನೆಕ್ಟಿವಿಟಿ ತುಂಬ ಹುಬ್ಳಿ ಚೆನ್ನಾಗಿರೋದ್ರಿಂದ, ಮತ್ತು ಹುಬ್ಳಿ ನಾರ್ತ್ ಕರ್ನಾಟಕ ಏನಿದೆ ಅದಕ್ಕೆ ಒಂದು ಸೆಂಟ್ರಲ್ ಪಾಯಿಂಟ್ ಇದ್ದಂಗೆ. ಸೊ ಇಲ್ಲಿ ಬಂದು ಅನ್ಲೋಡ್ ಆಯಿತು ಅಂತಂದರೆ ಅದು ಆ ಕಡೆ ಸುತ್ತ ಎಲ್ಲ ಜಿಲ್ಲೆಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಯಾಕಂದರೆ ನಮ್ಮ ಪ್ರಕರಣದಲ್ಲೇ ನಾವು ಇಲ್ಲಿ ಬಂದಿರೋ ಪಾಪಿ ಸ್ಟ್ರಾ ಅದನ್ನು ಕಾರವಾರದಲ್ಲಿ, ಕುಮಟಾದಲ್ಲಿ, ಶಿರ್ಸಿಯಲ್ಲಿ, ಅದೇ ರೀತಿ ಶಿವಮೊಗ್ಗದವರೆಗೂ ಹೋಗಿರೋವಂಥದ್ದು ಕಂಡು ಬರುತ್ತೆ. ಹಾಗಾಗಿ ಇವ್ರದ್ದು MO ಏನಿರುತ್ತೆ, ಗಾಡಿಗಳಲ್ಲಿ ಬಸ್ ಯಾವುದಾದ್ರೂ ಇರುತ್ತೆ, ಈ ಡೈಲಿ ಒಂದು ರಾಜಸ್ಥಾನದಿಂದ ಒಂದು ಬಸ್ ಬರುತ್ತೆ, ಆ ಬಸ್ಗಳಲ್ಲಿ ಇಟ್ಬಿಡೋದು. ಅದು ಅನಾನಿಮಸ್ ಆಗಿರುತ್ತೆ. ಯಾರಾದರೂ ಅಕಸ್ಮಾತ್ ಅದನ್ನು ಕ್ಯಾಪ್ಚರ್ ಮಾಡಿದರೆ ನಮ್ಮದಲ್ಲ ಅಂತ ಡಿಸೋನ್ ಮಾಡ್ತಾರೆ. ಬಟ್ ಯಾರು ಐಡೆಂಟಿಫೈ ಮಾಡಲಿಲ್ಲ ಅಂತಂದರೆ ಬರಬೇಕಾದ್ರೆ ಹಿಡ್ಕೊಂಬರೋವಂಥದ್ದು ಒಂದು. ಎರಡನೇದು ಲಗೇಜು ಏನು ಪ್ಯಾಕ್ ಮಾಡಿ ಕಳಿಸ್ತಾರೆ, ಆ ಸಂದರ್ಭದಲ್ಲಿ ಅಲಾಂಗ್ ವಿತ್ ಲಗೇಜ್ ತರುವಂಥದ್ದು ಕೂಡ ಸಾಧ್ಯತೆ ಇದೆ ಅಂತ. ಹಂಗಾಗಿ ಈಗ ನಮಗೆ ಇಲ್ಲಿವರೆಗೂ ಪ್ರಕರಣಗಳಲ್ಲಿ ದಾಖಲಾಗಿರೋ